ತುಂಬಾ ಸಂತೋಷ ಆಯಿತು. ಎಲ್ಲ ನಾಗರಬಾವಿ ಜನತೆಯೂ ಬಂದು ಅದ್ದೂರಿಯಾಗಿ ಆಚರಣೆ ಮಾಡಿಕೊಟ್ಟು ಹೋಗಿದ್ದಾರೆ. ಇದನ್ನು ನಾವು ನಿರಂತರವಾಗಿ ನಡೆಸ್ಕೊಂಡು ಹೋಗಬೇಕು. ನಮ್ಮ ಹಿಂದೂ ಅನ್ನೋದನ್ನ ಏನಿದೆ ಅದನ್ನು ಬಲಪಡಿಸಬೇಕು. ಎಲ್ರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಭಾಳ ವಿಶೇಷವಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಭಾಳಷ್ಟು ಕಡೆ ಇವತ್ತು ಶ್ರೀರಾಮನವಮಿನ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲೂ ಮಾಡಿದರೆ ಎಲ್ಲ ಆತ್ಮೀಯರು, ಸ್ನೇಹಿತರು, ನಮ್ಮ ಮುಖಂಡರುಗಳು, ನಮ್ಮ ಕಾರ್ಯಕರ್ತರುಗಳು ಎಲ್ಲರೂ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಎಲ್ರಿಗೂ ಒಳ್ಳೆಯದಾಗಲಿ. ಹಿಂದೂ ಧರ್ಮ, ಹಿಂದೂ ದೇಶ, ಹಿಂದುತ್ವ ಉಳಿದ್ರೆ ಇವೆಲ್ಲ ಇರುತ್ತೆ. ಹಿಂದುತ್ವ ಉಳಿಲಿಲ್ಲ ಅಂದರೆ ದೇಶ ಉಳಿಯಲ್ಲ. ಈಗಾಗಲೇ ನೋಡ್ತಾ ಇದ್ದೀರಿ, ಹಿಂದೂ ಧರ್ಮನ ನಶಿಸೋಗೋದಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕಾದ್ರೂ ನಾವೆಲ್ಲ ಎಚ್ಚೆತ್ಕೊಂಡು ಹಿಂದುತ್ವನ ಉಳಿಸ್ಕೊಳ್ಳೋಂಥ ಕಡೆ ನಾವೆಲ್ಲರೂ ಹೋಗ್ಬೇಕಾಗತ್ತೆ. ನಾವೆಲ್ಲರೂ ಒಟ್ಟಾಗಿ ನಮಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಬಿಟ್ಟರೆ ಇನ್ನು ಬೇರೆ ನಾವು ಬದುಕೋದಕ್ಕೆ ಬೇರೆ ದಾರಿನೇ ಇಲ್ಲ. ನಾಗರಬಾವಿ ಬಳಗದ ವ್ಯವಸ್ಥೆ ಮಾಡಿದಂತ ಸೋದರಿ ಸಮಾನರಾದಂತ ಉಷಾರಾಣಿ ಅವರಿಗೆ ಮತ್ತು ರಾಜು ಅವರಿಗೆ ಶುಭವನ್ನು ಕೋರ್ತಾ ಅವರು ಒಳ್ಳೆಯದಾಗಲಿ ಅಂತ ಹೇಳಿ ಅವರ ಆಶೆಗಳನ್ನು ನೆರವೇರಲಿ ಅಂತ ಹೇಳಿ ಈ ನಮ್ಮ ಬಡಾವಣೆಯ ಇದು ನಾಗರಬಾವಿ ಬಡಾವಣೆಯ ಎಲ್ಲ ನಾಗರಿಕರಿಗೆ ರಾಮ ಶೀತ ಒಳ್ಳೆಯ ಸದ್ಭಕ್ತಿಯನ್ನು ಕೊಡಲಿ, ಭಗವಂತ ಆರೋಗ್ಯ ಕೊಡಲಿ ಅಂತ ಹೇಳಿ ನಿಮ್ಮ ಮುಖಾಂತರ ನಾನು ಶ್ರೀರಾಮನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇದನ್ನ ವ್ಯವಸ್ಥೆ ಮಾಡಿದಂತ ಸೋದರಿ ಉಷಾರಾಣಿ ಅವರಿಗೆ, ಸೋದರ ರಾಜು ಅವರಿಗೆ, ಈ ಬಡಾವಣೆಯ ಎಲ್ಲ ನಾಗರಿಕರಿಗೆ ನನ್ನ ಶುಭಾಶಯಗಳನ್ನು ಕೋರ್ತೇನೆ. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ನಾಗರಬಾವಿ ನಾಗರಿಕರ ಸ್ನೇಹ ಬಳಗದಿಂದ ಇವತ್ತು ನಾವು ಶ್ರೀರಾಮನವಮಿಯನ್ನು ಆಚರಿಸೋದು 2ನೇ ವರ್ಷವಾಗಿದೆ. ತುಂಬಾ ಸಂತೋಷ ಆಯಿತು. ಎಲ್ಲ ನಾಗರಬಾವಿ ಜನತೆಯೂ ಬಂದು ಅದ್ದೂರಿಯಾಗಿ ಆಚರಣೆ ಮಾಡಿಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಎಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಶಾಸಕರಾದ ಮುನರತ್ನ ಸರ್ ಕೂಡ ಬಂದಿದ್ದರು. ತುಂಬಾ ಸಂತೋಷ ಆಯಿತು ನಮ್ಮ ಸರ್ ಬಂದಿದ್ದು. ಹಾಗೆ ಸರು ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವ ರೀತಿ ಮಾಡ್ತಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಎಲ್ಲ ದೇವರ ಕಾರ್ಯಗಳು ಹಿಂದುತ್ವ ಉಳಿಸ್ಬೇಕು ಅಂಥೇಳಿ ಅವರು ಪ್ರತಿ ಸತಿನೂ ಹೇಳ್ತಾ ಇದ್ದಾರೆ. ಮೋದಿಜಿ ಅವರು ಹೇಗೆ ಹಿಂದುತ್ವನ ಉಳಿಸೋದಕ್ಕೆ ಎಲ್ಲರಿಗೂ ಒಂದು ಮಾದರಿಯಾಗಿದ್ದಾರೆ. ಆ ಮಾದರಿ ಹಿಂದೆಯೇ ನಾವು ಕೂಡ ನಡ್ಕೊಂಡು ಬರ್ತಾಯಿದ್ದೀರಿ. ಶ್ರೀರಾಮನವಮಿ ಹಬ್ಬವನ್ನು ನಾವು ಇವತ್ತು ನಾಗರಬಾವಿಯಲ್ಲಿ ಆಚರಿಸಿರೋದಕ್ಕೆ ತುಂಬಾ ಖುಷಿ ಇದೆ, ಹೆಮ್ಮೆ ಇದೆ. ಪ್ರತಿ ವರ್ಷ ಕೂಡ ನಾವು ಇದೇ ಥರನೇ ಆಚರಣೆ ಮಾಡ್ಕೊಂಡು ಹೋಗ್ತಿರ್ತೀರಿ. ನಮಗೆ ದೇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡೋ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀರಿ. ಧನ್ಯವಾದಗಳು. ಈಗ ನಾವು ಕೂಡ ಆಕಾಂಕ್ಷಿಯಾಗಿದ್ದೀರಿ. ಆದರೆ ಇನ್ನು ಬಾಕಿದೆಲ್ಲ ನಾಯಕರಿಗೆ ಬಿಟ್ಟಿದ್ದು. ಅವಕಾಶ ಸಿಕ್ಕಿದ್ರೆ ಖಂಡಿತ ಭಾಗವಹಿಸ್ತೀವಿ. ಸ್ನೇಹ ಬಳಗದ ವೇದಿಕೆಯಿಂದ ಈ ದಿನ ಶ್ರೀರಾಮನವಮಿಯನ್ನು ಅದ್ಧೂರಿಯಾಗಿ ನಮ್ಮ ರಾಜು ಅವರ ಹಾಗೂ ಉಷಾ ರಾಣಿಯವರ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇದ್ದೀವಿ. ಇದು ಶ್ರೀರಾಮನವಮಿಯನ್ನು ಪ್ರಪ್ರಥಮವಾಗಿ ಶ್ರೀರಾಮನ ಪಟ್ಟಾಭಿಷೇಕದ ದಿನ ಪ್ರಾರಂಭ ಮಾಡಿದ್ದು ಇವತ್ತು ಅದ್ಧೂರಿಯಾಗಿ ನಡೀತಾ ಇದೆ. ಇದಕ್ಕೆ ಆ ಶ್ರೀರಾಮನ ಆಶೀರ್ವಾದ ಮತ್ತು ನಮ್ಮ ಜನತೆಯ ಆಶೀರ್ವಾದವೇ ಕಾರಣ. ಸೊ ಈ ನಾಗರಬಾವಿಯ ಎಲ್ಲ ನಮ್ಮ ನಾಗರಿಕ ಬಂಧುಗಳು ನಮಗೆ ಪ್ರೋತ್ಸಾಹ ಕೊಟ್ಟು ಇದನ್ನು ಕಾರ್ಯವನ್ನು ಯಶಸ್ವಿ ಮಾಡಲು ತುಂಬ ಸಹಕಾರ ಮಾಡಿದ್ದಾರೆ. ಇದನ್ನು ನಾವು ನಿರಂತರವಾಗಿ ನಡೆಸ್ಕೊಂಡು ಹೋಗಬೇಕು. ಯಾಕೆಂದರೆ ಆಗಲೇ ಶಾಸಕರು ಹೇಳ್ದಂಗೆ ಹಿಂದೂ ಧರ್ಮ ಉಳಿಲೇಬೇಕು ಅಂದರೆ ಶ್ರೀರಾಮನ ನವಮಿಯನ್ನು ಮತ್ತು ಶ್ರೀರಾಮನ ಭಕ್ತರನ್ನು ಕಾಪಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುವುದರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಶ್ರೀರಾಮನವಮಿ ಮತ್ತು ಶ್ರೀರಾಮನ ಭಕ್ತರು
ಹಾಗೂ ನಮ್ಮ ಹಿಂದೂ ಸಮಾಜ ಒಗ್ಗೂಡಿಸಿಕೊಂಡು ಸತ್ಯಮೇವ ಜಯತೆ ಸರ್ವೋ ಜನ ಸುಖಿನೋ ಬಂತು ಎಂಬ ನುಡಿಯಂತೆ ಎಲ್ಲರೂ ಒಂದಾಗಿ ಹೋಗಬೇಕಾಗಿ ವಿನಂತಿ. ಎಲ್ರಿಗೂ ನಮಸ್ಕಾರ. ಈ ದಿನ ನಾಗರಭಾವಿಯ ನಾಗರಿಕರು ಎಲ್ಲರೂ ಸೇರಿಕೊಂಡು ಶ್ರೀರಾಮನವಮಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಇದು ಎಲ್ರಿಗೂ ಒಳ್ಳೆಯದಾಗಲಿ. ಇದೇನು ಕಾರ್ಯಕ್ರಮ ಮಾಡ್ತಾ ಇದೀವಲ್ಲ, ನಮ್ಮ ಎಲ್ಲ ಬಾಂಧವರಿಗೆ ಒಳ್ಳೆಯದಾಗಲಿ ಅಂತ ನಾನು ವಿನಂತಿ ಮಾಡ್ತೀನಿ. ಶ್ರೀರಾಮ ನವಮಿ ಹಬ್ಬವನ್ನು ನಾವು ನಾಗರಭಾವಿ ನಾಗರಿಕರ ಸ್ನೇಹ ಬಳಗ ವತಿಯಿಂದ ಆಯೋಜನೆ ಮಾಡಿದ್ದೀವಿ. ಇಲ್ಲಿ ನಮ್ಮ ಎಲ್ಲ ಹಿರಿಯರು ಮತ್ತು ಎಲ್ಲ ನಮ್ಮ ಸಹೋದರರು ಎಲ್ಲ ಒಗ್ಗೂಡಿ ಇದೊಂದು ಕಾರ್ಯಕ್ರಮ ಅದ್ಧೂರಿಯಾಗಿ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಗಣ್ಯರಿಗೂ ಹಾಗೂ ನಮ್ಮ MLA ಜನಪ್ರಿಯ ಶಾಸಕರಾದ MLA ಮುನರತ್ನ ಅಣ್ಣನವ್ರಿಗೂ ನಾವು ಈ ಮುಖಾಂತರ ನಮ್ಮೆಲ್ಲರ ವತಿಯಿಂದ ಅವರಿಗೆ ಧನ್ಯವಾದ ಹೇಳ್ತಾ, ಇವತ್ತು ಏನು ನಾವು ಈ ಶ್ರೀರಾಮನವಮಿ ಮಾಡಿದ್ದೀವಿ, ಇದನ್ನು ನಾವು ಸುಮಾರು ಒಂದು 8-10 ಜನ ಇದೇ 2 ವರ್ಷ 3 ವರ್ಷ ಮುಂಚೆ ಇಲ್ಲಿ ಕೂತ್ಕೊಂಡು ನಾವು ಹಬ್ಬ ಹರಿದಿನಗಳು ಮಾಡಬೇಕು, ಹಿಂದೂ ಸಮಾಜನ ಕಟ್ಟಬೇಕು, ಅದಕ್ಕೆ ಬೇಕಾದಂಥ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅಂತ ನಾವು ಕೂತ್ಕೊಂಡು ಮಾತಾಡಿದಾಗ ನಮ್ಮ ಎಲ್ಲ ಹಿರಿಯರು ಮತ್ತು ಎಲ್ಲ ನಮ್ಮ ಸ್ನೇಹಿತರು ಒಗ್ಗೂಡಿ ಒಂದು ಪ್ರಾರಂಭ ಮಾಡಿದೋ. ಇಲ್ಲಿ ನಾವು ಯಾವುದೇ ಒಂದು ಕಾರ್ಯಕ್ರಮನ ಏರ್ಪಡಿಸಿದ್ರು ಕೂಡ ಅದು ಅದ್ಧೂರಿಯಾಗಿ ಆಗುತ್ತೆ. ನೀವು ನೋಡ್ಬೋದು, ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರ್ತಾರೆ, ಇಲ್ಲಿ ನಮ್ಗೆ ಆಶೀರ್ವಾದ ಮಾಡ್ತಾರೆ ಮತ್ತು ಎಲ್ಲರೂ ಒಂದು ಸಂತೋಷದಿಂದ ಭಾಗವಹಿಸ್ತಾರೆ. ಇದು ನಮಗೆ ಪ್ರತಿಯೊಂದು ಮನೆಯಿಂದಲೂ ಸಹ ಬರ್ತಾರೆ, ಭಾಗವಹಿಸ್ತಾರೆ, ಹೋಗ್ತಾರೆ. ಇದು ನಮಗೆ ಹೆಮ್ಮೆಯಾದ ವಿಷಯ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಇಡೀ ಎಲ್ಲ ಕಡೆಯೂ ನಮ್ಮ ದೇಶಾದ್ಯಂತ ಈ ಥರ ಆಚರಣೆ ಮಾಡಬೇಕು, ಎಲ್ಲರೂ ಒಗ್ಗೂಡಬೇಕು. ನಮ್ಮ ಹಿಂದೂ ಅನ್ನೋದನ್ನ ಏನಿದೆ ಅದನ್ನು ಬಲಪಡಿಸ್ಬೇಕು. ಆವಾಗ ನಮ್ಮ ಎಲ್ಲರಿಗೂ ಮುಂದೆ ನಮ್ಮ ಪೀಳಿಗೆಗೆ ಒಂದು ಬಲ ಬಂದಂತಾಗುತ್ತದೆ. ಅದಕ್ಕೆ ನಾವೆಲ್ಲರೂ ಒಂದು ಹೆಜ್ಜೆ ಮುಂದಿಟ್ಟಿದ್ದೀವಿ. ಪ್ರತಿಯೊಬ್ಬರು ಇದೇ ರೀತಿ ಮುಂದೆ ಒಂದು ಹೆಜ್ಜೆ ಇಟ್ಟಾಗ ನಾವೆಲ್ಲರೂ ನಮ್ಮ ಮುಂದಿನ ಜನ್ರೇಷನ್ಗೆ ನಾವೊಂದು ಸದೃಢವಾದ ಒಂದು ಸಂಕಲ್ಪದ ಬುನಾದಿ ಹಾಕ್ಕೊಡ್ಬೋದು ಅಂತ ನಾವೆಲ್ಲ ಭಾವಿಸ್ತೀವಿ. ನೋಡಿ, ಇಲ್ಲಿ ಮಾಡ್ತಾ ಇರೋ ಶ್ರೀರಾಮನವಮಿನ ಅದ್ಧೂರಿಯಾಗಿ ಮಾಡೋಕ್ಕೆ ಕಾರಣಕರ್ತರು ಇವರೇ. ಇವರು ನಮ್ಮ ಅಧ್ಯಕ್ಷರು ಮೈಸೂರಪ್ಪ ಅವರು, ನಮ್ಮ ರಾಜವರು, ನಮ್ಮ ಗಾಡಿ ಮಂಜಣ್ಣವರು, ಅನ್ನದಾನ ಪ್ರಭು ಅಂತಲೇ ಅವ್ರಿಗೆ ಹೆಸರಿಟ್ಬಿಟ್ಟಿದ್ವಿ. ಗಂಡ ಹೆಂಡ್ತಿಗೆ ಉಷಾರಾಣಿ ಆ್ಯಂಡ್ ರಾಜುಗೆ ಅನ್ನದಾನಗಳು ಅವರು ಎತ್ತಿದ ಕೈ. ಏನೇ ಮಾಡಬೇಕು ಅಂದರೆ ಹಿಂಗೆ ಮಾಡ್ಬೇಕು ರಾಜು ಅಂದರೆ, ಅಣ್ಣ ಫಸ್ಟ್ ನೀವು ಮುಂದೆ ಈ ಜೈ ಅಂತ ಅಷ್ಟೇ. ಜೈ ಅಂದಾಗ ಎಲ್ಲ ಕೆಲಸನೂ ಅದ್ಧೂರಿಯಾಗಿ ಆಗುತ್ತೆ. ನಾಗರಭಾವಿ ನಾಗರಿಕರ ಸ್ನೇಹ ಬಳಗದಿಂದ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಅದ್ಧೂರಿಯಾಗಿ ನಡೀತಾ ಇದೆ. ಸೊ ಎಲ್ಲರ ಸಹಕಾರ ಚೆನ್ನಾಗಿದೆ ಇದೆ. ಸೊ ಇದೇ ರೀತಿ ವರ್ಷ ನಾವು ಮಾಡೋಣ. ನಿಮ್ಮ ಎಲ್ಲ ಸಹಕಾರ ಇರಲಿ ಅಂತ ಕೇಳ್ಕೊಳ್ತೀವಿ. ಇಂದು ನಾಗರಭಾವಿ ಸ್ನೇಹ ಬಳಗದ ವತಿಯಿಂದ ಅದ್ಧೂರಿಯಾಗಿ ಈ ಒಂದು ರಾಮನವಮಿನ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದಾರೆ ರಾಜಣ್ಣ ಮತ್ತು ಉಷಾರಾಣಿ ದಂಪತಿಗಳು. ಹಾಗೆ ಇಲ್ಲೆಲ್ಲರನ್ನು ಒಳಗೊಂಡಂತೆ ಎಲ್ಲ ನಾಗರಿಕರನ್ನ ಮತ್ತು ಎಲ್ಲ ವರ್ಗದವ್ರನ್ನ ಸೇರಿಸ್ಕೊಂಡು ಮಾಡೋದಿದೆಯಲ್ಲ, ಅದು ಅವರ ಒಂದು ದೊಡ್ಡ ಗುಣವನ್ನು ತೋರಿಸುತ್ತೆ. ಹಾಗೆ ಎಲ್ಲರೂ ಈ ಹಿಂದೂಸ್ತಾನದಲ್ಲಿ ಹುಟ್ಟಿದ ಮೇಲೆ ರಾಮನವಮಿ ಹಬ್ಬನ ಆಚರಿಸಲೇಬೇಕು. ಅದರಲ್ಲಿ ಹೆಚ್ಚಿನ ಒಂದು ಕೈ ಜೋಡಿಸ್ತಕ್ಕಂಥ ರಾಜಣ್ಣ ಹಾಗೂ ಉಷಾರಾಣಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಈ ರಾಮನವಮಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಎಲ್ಲ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಮಹಾಜನತೆಗೆ ರಾಮನವಮಿ ಹಬ್ಬದ ಶುಭಾಶಯಗಳು. ಈ ಭಾಗದಲ್ಲಿ ನಮ್ಮ ಉಷಾ ರಾಜಣ್ಣನವರು ಇವತ್ತು ಶ್ರೀರಾಮನವಮಿಯನ್ನು ಅರ್ಥಗರ್ಭಿತವಾಗಿ ಮಾಡಿದ್ದಾರೆ. ಅವರು ಮುಂದಿನ ದಿನದಲ್ಲಿ ಒಳ್ಳೆಯದಾಗಲಿ, ಹಾಗೂ ಅವ್ರಿಗೆ ಅವ್ರ ಕುಟುಂಬಕ್ಕೆ ದೇವರು ಆಯುಷ್ಯ ಆರೋಗ್ಯ ಸುಖ ಶಾಂತಿ ಎಲ್ಲ ಕೊಡಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತೀನಿ. ಎಲ್ಲರಿಗೂ ಶ್ರೀರಾಮನವಮಿ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ, 11th ಬ್ಲಾಕ್ನಲ್ಲಿ ರಾಜಣ್ಣ ಮತ್ತು ಉಷಾ ಅವರ ಸ್ನೇಹಿತರು ಎಲ್ಲರೂ ಒಗ್ಗೂಡಿ ಭಾಳ ವಿಜೃಂಭಣೆಯಿಂದ ಶ್ರೀರಾಮನವಮಿಯನ್ನು ತುಂಬ ಅದ್ದೂರಿಯಾಗಿ ನೆರವೇರಿಸ್ತಾ ಇದ್ದಾರೆ. ಅವರು ಭಗವಂತ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯದು ಮಾಡಲಿ ಅಂತೇಳಿ ಭಗವಂತನ ಕೇಳ್ಕೊಂಡು ನಮಗೆ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ನಾವು ಇವತ್ತು ಏನೋ ಒಂದು ಕಾರ್ಯಕ್ರಮ ಮಾಡ್ತೀವಿ. ಹಲವಾರು ಸಂಘಟನೆಗಳು ಇಲ್ಲಿ ನೀವು ನೋಡಿದ್ರಿ. ಅದೇ ರೀತಿ ನಮ್ಮ ಹನುಮೇಗೌಡರು ಅವರಾಗಿರ್ಬೋದು, ಯೋಗೇಶ್ ಅಣ್ಣ ಆಗಿರ್ಬೋದು, ನಾಗೇಶ್ ಅಣ್ಣ ಆಗಿರ್ಬೋದು, ಮಾರುತಿಯವರಾಗಿರ್ಬೋದು, ಈ ರೀತಿ ನಮ್ಮ ಇಲ್ಲಿ BJP ಮುಖಂಡರಿದ್ದಾರೆ. ಅವರು ಪ್ರತಿಯೊಬ್ಬರು ಇಲ್ಲಂತಲ್ಲ, ಪ್ರತಿ ನಮ್ಮ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಎಲ್ಲೇ ನಡೆದಂಥ ಫಂಕ್ಷನು ಅವರು ಮುಂದಾಳತ್ವದಲ್ಲಿ ಎಲ್ಲರಿಗೂ ಅವ್ರಿಗೆ ಆದಂಥ ಸಹಾಯ ಮಾಡಿ ಅವ್ರದ್ದು ವಿಜೃಂಭಣೆಯಾಗಿ ನೆರವೇರಿಸೋಕ್ಕೆ ಏನು ಬೇಕೋ ಅವರ ಹಸ್ತಕ್ಷೇಪ ಮಾಡದಿರ ಬೇರೆಯವ್ರಿಗೆ ಆ ರೀತಿ ಒಂದು ಒಳ್ಳೆತನದಲ್ಲಿ ಅವ್ರಿಗೆ ನೆರವೇರಿಸೋಕ್ಕೆ ಕಾರ್ಯಕ್ರಮನ ಮುಂದೆ ನಿಂತ್ಕೊಂಡು ಮಾಡಿಕೊಡ್ತಾರೆ. ಅವ್ರಿಗೂ ನಮ್ಮ ವತಿಯಿಂದ ಅವ್ರಿಗೆ ಧನ್ಯವಾದ ಹೇಳ್ತಾ ನಮ್ಮೊಂದು ಚಿಕ್ಕ ಸನ್ಮಾನ ಕೂಡ ಅವ್ರಿಗೆ ಮಾಡ್ತಾ ಇದ್ದೀವಿ. ನಾವು ಸನಾತನ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥದ್ದೇ ನಮ್ಮೆಲ್ಲರ ಭಾಗ್ಯ ಅಂತ ಅಂದ್ಕೋಬೇಕು. ಮರ್ಯಾದ ಪುರುಷ ರಾಮನ ಒಂದು ಹುಟ್ಟಿದಬ್ಬದ ದಿನಾಚರಣೆ ದಿವಸ ನಾವು ಇಲ್ಲಿ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಒಳ್ಳೆಯ ಸದವಕಾಶ ಸಿಕ್ಕಿದೆ. ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀವಿ.